ಮಂತ್ರಿಗಳೇ, ಈಗಾಗಲೇ ಜನಗಳ ಮೇಲೆ ಬಿಲ್ ಬಂದಿದೆ. ಈಗಾಗಲೇ ಪೆಟ್ರೋಲು, ಡೀಸೆಲ್ಲು ಎಲ್ಲ ತೆರಿಗೆಯನ್ನ ಜಾಸ್ತಿ ಮಾಡಿದ್ದೀರಾ. ಮತ್ತೆ ಈ ದ್ವಿಚಕ್ರ ವಾಹನ ಮತ್ತು ಕಾರುಗಳ ಮೇಲೆ ಮತ್ತೆ ತೆರಿಗೆ ಹಾಕೋದು ಸರಿ ಇಲ್ಲ. ನೀವು ಸರ್ಕಾರನೇ ಕೊಡ್ಬೋದಲ್ಲ, ಅದಕ್ಕೆ ಸರ್ಕಾರನೇ ದುಡ್ಡು ಕೊಡ್ಬೋದು. ಈಗ ಬೆಳಗ್ಗೆ ನಾವು ಬಿಲ್ ಪಾಸ್ ಮಾಡಿಕೊಟ್ರಿ, ಯಾವುದು ಕಾರ್ಮಿಕ ಇಲಾಖೆದು ಕಾಂಟ್ರಿಬ್ಯೂಷನ್, ಸರ್ಕಾರದಿಂದ ಕಾಂಟ್ರಿಬ್ಯೂಷನ್ ಇದೆ. ಇಲ್ಲಿ ಸರ್ಕಾರದ ಕಾಂಟ್ರಿಬ್ಯೂಷನ್ ಏನೋ ಮೆನ್ಷನ್ ಮಾಡಿಲ್ಲ ನೀವು. ಸರ್ಕಾರ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಪಾಪ ಅನ್ಯಾಯವಾಗಿ ಅವರು 2 ವೀಲರ್ಸ್ 4 ವೀಲರ್ಸ್ ಮೇಲೆ ಹಾಕ್ತಾ ಇದ್ದೀರಾ ಪದೇ ಪದೇ. ಈಗಾಗಲೇ ಹೊರೆ ಹಾಕ್ಬಿಟ್ಟಿದ್ದೀರಾ ಅವ್ರ ಮೇಲೆ, ಬರೆ ಹಾಕ್ಬಿಟ್ಟಿದ್ದೀರಾ. ಹೊರೆ ಅಲ್ಲ, ಬರೆ ಹಾಕ್ಬಿಟ್ಟಿದ್ದೀರಾ. ಮತ್ತೆ ಬರೆ ಹಾಕಕ್ ಹೋಗ್ಬೇಡಿ. ನಿಮ್ದೇನ ಇದ್ರೆ ಸರ್ಕಾರದಿಂದ ಎಷ್ಟು ಕೊಡ್ತೀರಾ ಗ್ರಾಂಟ್ ಹೇಳಿ. ಆ ಬಿಲ್ ಬಂತಲ್ಲ ಈಗ, ನಾವು ಕಾರ್ಮಿಕ ಅವರು ಸರ್ಕಾರದಿಂದಾನು ಗ್ರಾಂಟ್ ಕೊಡ್ತಾ ಇದ್ದಾರೆ, ಪಬ್ಲಿಕ್ ಇಂದಾನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದೇನಿಲ್ಲ, ಒನ್ ಸೈಡೆಡ್, ಇದು ಸರಿ ಇಲ್ಲ. ದಯವಿಟ್ಟು ಈ ಬಿಲ್ಲನ್ನು ವಾಪಸ್ ತಗೊಳ್ಳಿ. ಒಂದು ತಾವು ಗಮನಿಸಬೇಕು, ಇದೇನು ನಾವು ಹೆಚ್ಚುವರಿಯಾಗಿರ್ತಕ್ಕಂಥ ಉಪಕರವನ್ನು ಹಾಕಿದ್ದೇವೆ ಅಧ್ಯಕ್ಷರೇ, ಈ ಹಣವನ್ನು ನಾವು ಈ ಮಾರ್ಜಿನಲೈಸ್ಡ್ ಸೆಕ್ಟರ್ ಡ್ರೈವರ್ಸ್, ಆಟೋ ರಿಕ್ಷಾ ಡ್ರೈವರ್ಸ್ಗೆ, ಟ್ಯಾಕ್ಸಿ ಡ್ರೈವರ್ಸ್ಗೆ, ಮ್ಯಾಕ್ಸಿ ಕ್ಯಾಬ್ ಡ್ರೈವರ್ಸ್ಗೆ, ಬಸ್ ಡ್ರೈವರ್ಸ್ಗೆ, ಪ್ರೈವೇಟ್ ಸೆಕ್ಟರ್ ಇವ್ರಿಗೆ ನಾವು ಉಪಯೋಗ ಮಾಡ್ತೀವಿ ಇದನ್ನ, ಈ ಹಣವನ್ನು. ಆದ್ದರಿಂದ ಇದೊಂದು ರೀತಿ ವೆಲ್ಫೇರ್ ಮೇಜರು ಹೌದು. ಅದಕ್ಕೆ ದಯಮಾಡಿ ಇದನ್ನು ತಾವು ಒಪ್ಪಿಕೊಡ್ಬೇಕು ಅಂತೇಳಿ ಹೇಳಿ, ಆಮೇಲೆ ಒನ್ ಟೈಮ್ ಅಟ್ ಪರ್ಚೇಸ್ ಆಫ್ ವೆಹಿಕಲ್ ಇದು, ಇಟ್ ಈಸ್ ನಾಟ್ ರೆಗ್ಯುಲರ್ ಎವ್ರಿ ಇಯರ್, ಒನ್ ಟೈಮ್ 500 rupees ಅಟ್ ಒನ್ ಟೈಮ್. ಅದಕ್ಕೆ ದಯಮಾಡಿ ಮಾಡಿಕೊಡಿ ಅಂತ ಕೇಳ್ತೀನಿ. ಸಭಾಧ್ಯಕ್ಷರೇ, ಉದ್ದೇಶ ಏನು ಒಳ್ಳೇದಿದೆ, ಅದ್ರ ಬಗ್ಗೆ ನಾವೇನು ತಕರಾರಿಲ್ಲ. ಆದರೆ ಮುಖ್ಯವಾಗಿ ಏನು ಅಂದರೆ, ಈ ಮುಂಚೆನೂ ಸೆಸ್ ಹಾಕಿದ್ದಾರೆ. ಈ ಮುಂಚೆನೂ ಮೋಟರ್ ವೆಹಿಕಲ್ ಮೇಲೆ ಸೆಸ್ ಹಾಕಿರುವಂಥದ್ದು ಇದೆ. ಈಗಾಗಲೇ ಸಾಕಷ್ಟು ಬಾರಿ ಮೋಟರ್ ಟ್ಯಾಕ್ಸನ್ನು, ರೋಡ್ ಟ್ಯಾಕ್ಸನ್ನು ಹೆಚ್ಚಿಸಿರುವಂಥದ್ದು ಇದೆ. ಮೊನ್ನೆ ಎಲೆಕ್ಟ್ರಿಕ್ ವೆಹಿಕಲ್ ಮೇಲೂ ಟ್ಯಾಕ್ಸ್ ಹೆಚ್ಚಿಸಿರುವಂಥದ್ದು ಇದೆ. ಹೆಚ್ಚಿಸ್ಕೊಂಡೇ ಹೋಗ್ತಿದ್ದಾರೆ. ಓಕೆ, ಆಯ್ತು. ಇವತ್ತು ಬರೀ ಏನು ಒಂದು ವಾಹನ ಕೊಂಡ್ಕೊಳ್ತಿರೋರ ಮೇಲೆನೆ ಸೆಸ್ ಹಾಕ್ತಿವಿ, ಸರ್ಕಾರದಿಂದ ಇದಕ್ಕೇನು ಕಾಂಟ್ರಿಬ್ಯೂಷನ್ ಇಲ್ಲ. ಅದಕ್ಕೆ ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ, ಈ ಒಂದು ತಿದ್ದುಪಡಿಯಲ್ಲಿ ಇಲ್ಲಿ ಏನ್ ಮ್ಯಾಚಿಂಗ್ ಗ್ರಾಂಟ್, ಏನ್ ಇವತ್ತು ಸೆಸ್ ಇವರಿಂದ ಎಷ್ಟು ಕಲೆಕ್ಟ್ ಮಾಡ್ತಾರೋ ಅಷ್ಟೇ ಅಮೌಂಟ್ ಮ್ಯಾಚಿಂಗ್ ಗ್ರಾಂಟ್ ಅನ್ನ ಸರ್ಕಾರನು ಇವತ್ತು ತಿದ್ದುಪಡಿನಲ್ಲಿ ಹೇಳ್ಬಿಡಿ, ಅದನ್ನು ಮ್ಯಾಚಿಂಗ್ ಗ್ರಾಂಟ್ ಕೊಡಿ. ಇವತ್ತು ಸರ್ಕಾರ ಎಲ್ಲರ ಪರವಾಗಿರೋದು, ನೀವು ಮ್ಯಾಚಿಂಗ್ ಗ್ರಾಂಟ್ ಅನ್ನ ಒಪ್ಪಿ ಮಾಡಿದ್ರೆ ಒಳ್ಳೇದೇ ಇದು. ಯಾಕೆಂದ್ರೆ ಅಲ್ಲಿ ಲಕ್ಷಾಂತರ ಅನ್ಆರ್ಗನೈಸ್ ಸೆಕ್ಟರ್, ಬಹಳಷ್ಟು ಚಾಲಕರು ಅಲ್ಲ ಅವ್ರು ಮಾಡಿದ್ದಾರೆ. ಹಾಗೆ ಇಲ್ಲೂ ತಿದ್ದುಪಡಿ ಕಾಂಟ್ರಿಬ್ಯೂಟಿಂಗ್ ಮ್ಯಾಚಿಂಗ್. ಇವತ್ತು 500 ರೂಪಾಯಿ ಹಾಕಿದ್ದಾರೆ ಸ್ಕೂಟರ್ ಮೇಲೆ, ಇವರು 500 ರೂಪಾಯಿ ಕೊಡ್ಲಿ. ಕಾರ್ ಮೇಲೆ ಅಥವಾ 4 ವೀಲರ್ ಮೇಲೆ 1000 ರೂಪಾಯಿ ಹಾಕಿದ್ದಾರೆ, ಇವರು 1000 ರೂಪಾಯಿ ಕೊಡ್ಲಿ ಅಷ್ಟೇ. ನೀವಂದ್ರೆ ನೀವಲ್ಲ ಸರ್. ಅಧ್ಯಕ್ಷರೇ, ಅವರ ಸದುದ್ದೇಶವನ್ನ, ಅವರ ಒತ್ತಾಯವನ್ನ ನಾನು ಈ ಸಂದರ್ಭದಲ್ಲಿ ಮೆಚ್ಚುತ್ತೀನಿ. ಆದರೆ ಈ ಸಂದರ್ಭದಲ್ಲಿ ನಾನು ಏನು ಭರವಸೆಯನ್ನು ಕೊಡಲಾರೆ. ನಾನು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತೀನಿ, ನಿಮ್ಮ ಭಾವನೆಗಳನ್ನು ಅವರಿಗೆ ಅರಿವಿಸ್ತೀನಿ. ಓಕೆ. ಈಗ ನಿಮ್ಮ ಕಣ್ಣು ಮುಂದೆನೆ ಬೆಳಗ್ಗೆ ಬಿಲ್ ಪಾಸ್ ಆಯ್ತು ಕಾರ್ಮಿಕ ಇಲಾಖೆದು, ಅವರು ಗ್ರಾಂಟ್ ಕೊಡ್ತಾ ಇದ್ದಾರೆ, ನೀವು ಕೊಡ್ಬೋದಲ್ಲ. ಏನು ಅದಕ್ಕೆ ಅದನ್ನ ಸೇರ್ಸಿನಿ, ಎಷ್ಟನ್ನ ಕೊಡಿ, ಎಲ್ಲ ಹೋಗ್ಲಿ. ನೀವು ಕಮಿಟ್ ಆಗಬೇಡಿ. ನಮ್ಮ ಅಶ್ವಥ್ ನಾರಾಯಣ 500,000 ಕಮಿಟ್ ಆಗಬೇಡಿ. ಸರ್ಕಾರದ ಗ್ರಾಂಟ್ ಅನ್ನು ಕೊಡ್ತೀರಿ ಅಂತಾರೆ, ಎಷ್ಟನ್ನ ಕೊಡ್ತೀನಿ ಅಂತ ಹೇಳಿ ಬಿಲ್ ಪಾಸ್ ಮಾಡಿದ್ರಿ, ಪರಿಶೀಲನೆ ಮಾಡ್ತೀವಿ. ಈಗ ವಿಧೇಯಕವನ್ನು ಈಗ ಇನ್ನೊಂದು ಈ ಲೆವಿ ಇನ್ನೊಂದು ರೋಡ್ ಇನ್ಫ್ರಾಸ್ಟ್ರಕ್ಚರ್ಗೂ ತಗೊಳ್ತಾ ಇದ್ದೀರಿ. ರೋಡ್ ಇನ್ಫ್ರಾಸ್ಟ್ರಕ್ಚರ್ಗೂ ಹಣ ಬಳಕೆ ಆಗ್ತದೆ. 10% ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಈಗ ವಿಧೇಯಕವನ್ನು ಖಂಡವಾಗಿ ಒಂದು ತಿದ್ದುಪಡಿ ಸಭಾಧ್ಯಕ್ಷರೇ ಹೇಳಿದ್ರಲ್ಲ, ಅಲ್ಲ ಪರಿಶೀಲನೆ ಮಾಡ್ತೀನಿ ಅಂದ್ರು. ಇದು ತಿದ್ದುಪಡಿನಲ್ಲಿ ನಿಮ್ಮ ಭಾಷೆಯಲ್ಲಿ ತಿದ್ದುಪಡಿ, ಅವರ ಭಾಷೆಯಲ್ಲಿ ಪರಿಶೀಲನೆ. ಇದು ತಿದ್ದುಪಡಿ ಇಲ್ಲಿ ಆಗ್ಬೇಕಲ್ಲ ಸಭಾಧ್ಯಕ್ಷರೇ. ನೋಡಿ, ನೀವು ಬಹಳ ಯಾವಾಗ್ಲೂ ಒಳ್ಳೆ ಬಡವರ ಬಗ್ಗೆ ಕಾಳಜಿ ಇರೋರು, ಈಗ ಒಳ್ಳೆ ಅವಕಾಶ ಸಿಕ್ಕಿದ್ ನೋಡಿ, ನಮ್ಮ ಹತ್ರ ಸ್ಟ್ರೆಂತ್ ಇದೆ. ಇವತ್ತು ಹಾಕ್ಬಿಡಿ, ಆಯ್ತು. ಇದಾದ ನಂತರ ಓಟ್ ಆಗುದು, ಇದು ಯಾರು ಓಟ್ ಆಗ್ತದೆ ಈಗ ಓದ್ತೇನೆ ನಾನೀಗ.